ಆದಿತ್ಯ, ಪಾರ್ವತಿನೇ ಈ ಸಂದರ್ಭನ ಇಷ್ಟು ಈಸಿಯಾಗಿ ತಗೊಂಡಿದ್ದಾಳೆ, ಆದ್ರೆ ನೀನು ಹೀಗೆ ಮಾಡ್ಕೊಂಡಿದ್ಯಲ್ಲಪ್ಪ. ಅಪ್ಪ, ಅವಳು ಈಸಿಯಾಗಿ ತಗೊಂಡಷ್ಟು ಪರಿಸ್ಥಿತಿ ನಿಜವಾಗ್ಲೂ ಈಸಿ ಆಗಿದ್ಯಾ? ನಿಮ್ ಸೊಸೆಗೆ ಇದು ಸಣ್ಣ ವಿಷಯ ಅನ್ಸಿರ್ಬೋದು, ಆದ್ರೆ ನನಗೆ ಹಾಗನ್ಸಿಲ್ಲ. ನನ್ನ ಮನ್ಸಲ್ಲಿ ಹೆಂಡತಿ ಸ್ಥಾನ ಕೊಟ್ಟಿರೋಳು ಮುಂದೆನೆ ಬೇರೆ ಒಂದು ಹೆಣ್ಣು ನೋಡುವಂತ ಸಂದರ್ಭ ಬಂದಾಗ ನನ್ನ ಮನ್ಸಿಗೆ ಹೇಗಾಗಿರ್ಬೇಡ ಹೇಳಿ. ಸಾಲದಕ್ಕೆ ಪಾರ್ವತಿನೇ ಆ ಹುಡುಗಿನ ರೆಡಿ ಮಾಡೋದಕ್ಕೆ ಹೋದ್ಲು. ಗಂಡ ತನ್ನ ಹೆಂಡತಿನ ಕರ್ಕೊಂಡು ನನಗೆ ಇನ್ನೊಂದು ಹೆಣ್ಣನ್ನು ನೋಡಕ್ ಹೋಗಿರೋದನ್ನ ಎಲ್ಲಾದ್ರೂ ಕೇಳಿದಿರಾ? ಧಾಮಿನಿ ಚಿಕ್ಕಮ್ಮ ಸೀರೆ ಮೇಲೆ ಬಿದ್ದಿದ್ದ ಕಾಫಿನ ಪಾರ್ವತಿಗೆ ಒರ್ಸಕ್ ಹೇಳಿದಾಗ ನನ್ನ ಹೃದಯ ಹಿಂದಂಗಾಯ್ತು ಗೊತ್ತಾ. ಅಷ್ಟೆಲ್ಲ ಆದ್ರೂ ಅಮ್ಮ ಸುಮ್ನೆ ನೋಡ್ತಾ ಸೈಲೆಂಟಾಗಿ ಕೂತಿದ್ರು. ನೀವು ಸುಮ್ನಿದ್ರಿ. ಯಾಕೆ ಅಂದ್ರೆ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತ. ಅಪ್ಪ, ನಿಮ್ಗೆ ನಿಮ್ ಹೆಂಡತಿ ಮೇಲೆ ಕಾಳಜಿ ಇರ್ಬೇಕಾದ್ರೆ ನನಗೆ ನನ್ನ ಹೆಂಡತಿ ಮೇಲೆ ಕಾಳಜಿ ಇರಲ್ವಾ? ಸಾರಿ ಅಪ್ಪ, ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳಿಲ್ಲ. ಇರ್ಲಿ ಬಿಡಪ್ಪ, ಈ ಪರಿಸ್ಥಿತಿ ನಿನ್ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಪ್ಪ, ಅಮ್ಮಂಗೆ ಈ ವಿಷಯನ ಹೇಳಕ್ಕೆ ನಾನು ಮೆಂಟಲಿ ರೆಡಿ ಆಗಿದ್ದೀನಿ, ಆದ್ರೆ ಪಾರ್ವತಿ ನನ್ನ ತಡಿತಾ ಇದ್ದಾಳೆ. ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಅಮ್ಮ ಅವಳಿಗೆ ಏನಂತಾರೋ ಅನ್ನೋ ಭಯ ಅವಳಿಗೆ. ಅಪ್ಪ ಪ್ಲೀಸ್ ಅಪ್ಪ, ನೀವೇ ಅವಳಿಗೆ ಬುದ್ಧಿ ಹೇಳಿ. ಯಜಮಾನ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಈಗ ಯಾರ ಮನಸ್ಸು ಸರಿ ಇಲ್ಲ. ನಿಮಗೆ ತುಂಬಾ ಕೋಪ ಇದೆ. ಇಂಥ ಸಮಯದಲ್ಲಿ ಯಾವ ನಿರ್ಧಾರನೂ ತಗೋಬಾರ್ದು. ನೀವ್ ನನ್ನ ಕೈಗೆ ಬಳೆ ಹಾಕಿದಕ್ಕೆ ಅಖಿಲಮ್ಮಂಗೆ ನನ್ನ ಮೇಲೆ ಕೋಪ ಬಂದಿರ್ಬೋದು. ಅದಕ್ಕೆ ಯಾಮಿನಿ ಅವ್ರ ಮನೇಲಿ ದಾಮಿನಿ ಮೇಡಮು ನನ್ನ ಕೆಲ್ಸದೋಳ್ ತರ ನಡೆಸ್ಕೊಂಡ್ರು. ಅಮ್ಮ ಸುಮ್ಮನೆ ಇದ್ರು. ಆದ್ರೆ ಕಾಲ್ ಒರೆಸೋ ವಿಷಯ ಬಂದಾಗ ಅಮ್ಮ ಬೇಡ ಅಂತ ಹೇಳಲಿಲ್ವಾ? ಅಮ್ಮಂಗೆ ನಮ್ ಪ್ರೀತಿ ವಿಷಯ ಗೊತ್ತಾಗೆ ಹುಡುಗಿನ ನೋಡೋದಕ್ಕೆ ಕರ್ಕೊಂಡು ಹೋದ್ರು ಅಥವಾ ಇನ್ಯಾವ ವಿಷಯ ಕರ್ಕೊಂಡು ಹೋದ್ರೋ ನಮಗ್ ಗೊತ್ತಿಲ್ಲ ಅಲ್ವಾ? ಆದ್ರೆ ಅಲ್ಲಿಂದ ಬಂದ್ಮೇಲೆ ಅಮ್ಮ ಸಂತೋಷವಾಗಿದ್ದಾರೆ ಅಷ್ಟೇ ನನ್ ಕಣ್ಣ ಕಾಣ್ತಿರೋದು. ಈಗ ಅವ್ರ ಸಂತೋಷ ಹಾಳಾಗೋದಕ್ಕೆ ನಾವ್ ಕಾರಣ ಆಗೋದ್ ಬೇಡ. ಸರಿ, ಮತ್ತಿನ್ ಯಾವಾಗ ಹೇಳೋದು? ಆದಿತ್ಯ, ಪಾರ್ವತಿ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಅಖಿಲ ತುಂಬಾ ಸೂಕ್ಷ್ಮ, ಹಾಗೆ ಅವಳ ಆರೋಗ್ಯನೂ ತುಂಬಾ ಮುಖ್ಯ ಅಲ್ವಾ? ಅಷ್ಟಕ್ಕೂ ಬರೀ ಹೆಣ್ಣು ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ. ನಿಶ್ಚಿತಾರ್ಥ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ವಲ್ಲ? ನಿನ್ನ ಅನುಷ್ಕಾ ಮದುವೆಗೆ ಇನ್ನು 2 ದಿನ ಇರಬೇಕಾದ್ರೆ ಮದುವೆ ಕ್ಯಾನ್ಸಲ್ ಆಗಿಲ್ವಾ? ನೆನಪಿದೆ ತಾನೆ? ಅಂಥದ್ರಲ್ಲಿ ನಿಶ್ಚಿತಾರ್ಥ ಡೇಟೇ ಫಿಕ್ಸ್ ಆಗದೆ ಇರೋ ಈ ಸಂಬಂಧ ಬುರ್ದು ಬೀಳೋದು ದೊಡ್ಡದೇನಲ್ಲ. ಹಾಗಾಗಿ ಎಲ್ಲೂ ಸ್ವಲ್ಪ ತಾಳ್ಮೆಯಿಂದ ಇರೋಣ. ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲ ಸರ್, ನೀವ್ ಈ ರೀತಿ ಮಾಡ್ಕೊಂಡ್ರೆ ಬಂದಿರೋ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಸಾರಿ ಬ್ರೋ, ನೀನ್ ಈ ರೀತಿ ಮಾಡ್ಕೊಳ್ಳೋದಕ್ಕೆ ನಾನೇ ಕಾರಣ. ಸುಮ್ಮನೆ ನಿನ್ನ ಪ್ರವೋಕ್ ಮಾಡಬಾರ್ದಾಗಿತ್ತು. ಸರ್, ನೀವೀಗ ಇದನ್ನ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕು ಅನ್ಸುತ್ತೆ. ನಿಮ್ ಮನೇಲಿ ನಿಮಗೆ ಹೆಣ್ಣು ನೋಡಿ ಅದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಾಗಿದೆ. ಇನ್ನೇನು ನಿಶ್ಚಿತಾರ್ಥ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಈ ಟೈಮಲ್ಲಿ ಪಾರ್ವತಿ ಅವ್ರಿಗೆ ಒಳಗೊಳಗೆ ಎಲ್ಲಿ ನಿಮ್ಮನ್ನ ಕಳ್ಕೊಬಿಡ್ತೀನೋ ಅಂತ ಇನ್ಸೆಕ್ಯೂರಿಟಿ ಶುರು ಆಗಿರುತ್ತೆ. ಇದಕ್ಕೆಲ್ಲ ಪಾರ್ವತಿನೇ ಕಾರಣ. ಎಲ್ಲ ವಿಷಯ ನಾನು ಅಮ್ಮಂಗೆ ಹೇಳ್ಬಿಡ್ತೀನಿ ಅಂತ ಹೇಳ್ದೆ. ಕೈ ಮುಗ್ದು ನನ್ನ ತಡೆದ್ಬಿಟ್ಲು. ಅವ್ರು ಹೇಳಿದ ತಕ್ಷಣ ನೀವು ಅವ್ರ ಮಾತು ಕೇಳ್ಬೇಕಂತ ನಿಲ್ವಲ್ಲ ಸರ್. ಆದ್ರೂ ನೀವು ಕೇಳಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಅಮ್ಮನ ಮೇಲೆ ಪಾರ್ವತಿ ಅವ್ರಿಗಿಂತ ನಿಮಗೆ ಹೆಚ್ಚು ಕಾಳಜಿ ಇದೆ, ಹೌದು ತಾನೆ? ಪಾರ್ವತಿ ಅವರು ಅಖಿಲ ಮ್ಯಾಮ್ ಒಪ್ಪಿಲ್ಲ ಅಂತ ಹೋದ್ಸಲ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರು. ಈ ಸಲನೂ
ಇಲ್ಲ ಅನನ್ಯ ಅವರೇ, ಅದಕ್ಕೆ ಆ ಥರ ನಿರ್ಧಾರ ಮಾಡಲ್ಲ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಸರ್, ಒಂದು ಹುಡುಗಿ ಮನ್ಸನ್ನ ಇನ್ನೊಂದು ಹುಡುಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಅವಳ ಬಾಯ್ ಫ್ರೆಂಡ್ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಪಾರ್ವತಿ ಅವ್ರ ಮನ್ಸು ತುಂಬಾ ಸೂಕ್ಷ್ಮ. ಅವ್ರು ಇವಾಗ ಯೋಚನೆ ಮಾಡ್ದಂಗೆ ಇನ್ ಸ್ವಲ್ಪ ಹೊತ್ತಲ್ಲಿ ಯೋಚನೆ ಮಾಡಲ್ಲ. ಇವಾಗೇನೋ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಳ್ದೇ ಇರ್ಬೋದು, ಆದ್ರೆ ಮುಂದೆ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗೋ ಕೆಟ್ಟ ನಿರ್ಧಾರ ಮಾಡಿದ್ರೆ ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಪಾರು ನನ್ನಿಂದ ದೂರ ಆಗಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ನೀವೆಲ್ಲರೂ ಅವ್ರನ್ನ ಒಪ್ಕೊಂಡಿರ್ಬೋದು, ಆದ್ರೆ ಅಖಿಲ ಮ್ಯಾಮ್ ಇನ್ನೂ ಒಪ್ಪಿಲ್ಲ. ಹುಡುಗಿ ಮನೇಲಿ ಎಲ್ರ ಮುಂದೆ ಅವ್ರನ್ನ ಕೆಲ್ಸದೋಳ್ ತರ ಟ್ರೀಟ್ ಮಾಡಿ ಹರ್ಟ್ ಮಾಡಿದ್ದಾರೆ. ಅದು ಮುಖದಲ್ಲಿ ಕಾಣಿಸ್ತಾ ಇರ್ಬೋದು, ಆದ್ರೆ ಮನ್ಸಲ್ಲಿ ಕಾಡ್ತಿರುತ್ತಲ್ವಾ. ನಿಮ್ ಡ್ಯಾಡ್ ಅವ್ರನ್ನ ಸೊಸೆ ಅಂತ ಕರೆದಿರ್ಬೋದು, ಆದ್ರೆ ನಿಮ್ಮಮ್ಮ ಅವ್ರನ್ನ ಖಂಡಿತವಾಗ್ಲೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತಲ್ವಾ. ಪಾರ್ವತಿ ಅವರು ತುಂಬಾ ಒಳ್ಳೆ ಹುಡುಗಿ, ಇನ್ನೋಸೆಂಟ್. ಮನ್ಸಲ್ಲಿ ಬೆಟ್ಟದಷ್ಟು ನೋವು ತುಂಬಿದ್ರು ಮುಖದಲ್ಲಿ ನಗು ಇಟ್ಕೊಂಡಿರ್ತಾರೆ. ಇವತ್ ನೀವು ಅಪ್ಪ ಊರ್ ಬಿಟ್ಟು ಹೋಗ್ತಿರೋ ತರ ಡ್ರಾಮಾ ಮಾಡಿ ಅವರು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡದೇ ಇರೋ ತರ ತಡೆದಿರ್ಬೋದು, ಆದ್ರೆ ಮುಂದೊಂದ್ ದಿನ ಅವ್ರ ಮನ್ಸಿಗೆ ನೋವಾಗಿ ಅವ್ರು ಮತ್ತೆ ಈ ನಿರ್ಧಾರ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಅನನ್ಯ ಅವರೇ, ನನಗೆ ನಮ್ಮ ಅತ್ತಿಗೆ ಮೇಲೆ ನಂಬಿಕೆ ಇದೆ. ಅವ್ರು ಖಂಡಿತ ಮನೆ ಬಿಟ್ಟು ಹೋಗಲ್ಲ. ಹಾಗಾದ್ರೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂತನಾ? ಅಯ್ಯೋ, ಹಾಗಲ್ಲ. ಪ್ರೀತು, ಅನನ್ಯ ಹೇಳ್ತಾ ಇರೋದು ಕರೆಕ್ಟ್. ಪಾರ್ವತಿ ಮನ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಡಿಸಿಷನ್ ತಗೊಬಹುದು. ನೆನ್ನೆ ಅಖಿಲ ಮ್ಯಾಮ್ ಹೆಣ್ಣೋಡೋದಕ್ಕೆ ಕರ್ಕೊಂಡು ಹೋದಾಗ ನೀವೇ ಒಪ್ಕೆ ಅಂತ ಹೇಳ್ದೆ ಇದ್ರು, ನೋವು ಅಂತಾನೂ ಹೇಳ್ದೆ ಎದ್ ಬಂದಿದ್ದೀರಾ. ನಾಳೆ ಇನ್ಯಾವುದೋ ಅಸಹಾಯಕತೆಗೆ ಬಿದ್ದು ನಿಮ್ಮಮ್ಮ ತೋರಿಸಿರೋ ಹುಡುಗಿಗೆ ತಾಳಿ ಕಟ್ಬಿಟ್ರೆ? ಇಲ್ಲ ಅನನ್ಯ, ಖಂಡಿತ ನಾನು ಪಾರ್ವತಿಗೆ ಮೋಸ ಮಾಡಲ್ಲ. ಮೋಸ ಮಾಡಲ್ಲ ಅಂತ ನಂಗೂ ಗೊತ್ತು ಸರ್, ಆದ್ರೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಸೋತೋದ್ರೆ? ಇವಾಗ ಏನ್ ಮಾಡ್ಬೇಕು ಅನನ್ಯ? ಒಂದ್ ಒಳ್ಳೆ ಐಡಿಯಾ ಹೊಳಿತು ಸರ್. ಏನು? ಕಾನೂನು ಪ್ರಕಾರ ಪಾರ್ವತಿ ಅವ್ರನ್ನ ಮದುವೆ ಆಗ್ಬಿಡಿ. ಅನನ್ಯ, ಏನ್ ಹೇಳ್ತಾ ಇದ್ದೀರಾ? ಹೌದು ಬ್ರೋ, ಪಾರು ಅದಕ್ಕಿಂತ ಬೆಟರ್ ಸೊಸೆ, ಬೆಟರ್ ಹೆಂಡತಿ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಸರ್, ನಾನ್ ಏನೇ ಯೋಚನೆ ಮಾಡಿದ್ರು ಅದು ನಿಮ್ಮ ಪಾರ್ವತಿ ಅವ್ರ ಒಳ್ಳೇದಕ್ಕೆ ಅಂತ ಮರಿಬೇಡಿ. ನೀವಿಬ್ರು ಒಂದಾದ್ರೆ ನನಗೇನು ಸಿಗಲ್ಲ, ಆದ್ರೆ ಪ್ರೇಮಿಗಳು ದೂರ ಆಗೋದು ನನ್ನ ಕೈಲಿ ನೋಡೋದಿಕ್ಕಾಗಲ್ಲ ಸರ್. ಅದರಲ್ಲೂ ನಿಮ್ಮಂತ ಒಳ್ಳೆಯವ್ರಿಗೆ ಯಾವತ್ತೂ ಪ್ರೀತಿ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಸರಿ, ಮೊದಲು ಈ ವಿಷಯನ ಅಪ್ಪನ ಹತ್ರ ಮಾತಾಡ್ತೀನಿ. ಸರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಈ ವಿಷಯನ ರಘು ಸರ್ಗೆ ಹೇಳೋದಕ್ಕೆ ಹೊರಟಿದ್ದೀರಾ? ಬೇಡ ಸರ್. ಯಾಕನನ್ಯ, ನಮ್ಮ ವಿಷಯನ ಅಪ್ಪ ಇಷ್ಟು ಈಸಿಯಾಗಿ ಒಪ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಆದ್ರೂ ಒಪ್ಕೊಂಡ್ರು. ಅದು ಅಲ್ಲದೆ ಇವಾಗ ನಮ್ಮ ಪ್ರೀತಿಗೆ ಅವ್ರು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ರೋ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಡ್ಯಾಡ್ ಯಾವಾಗಲೂ ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡಿದ್ದಾರೆ. ರೋ ಲವ್ ಬಗ್ಗೆನೋ ಅವರೇ ಅನುಮಾನ ಪಟ್ಟು ಬಲವಂತದಿಂದ ಕೇಳಿ ತಿಳ್ಕೊಂಡಿದ್ದಾರೆ. ಏನೇ ಇದ್ರು ಮುಚ್ಚುಮರೆ ಇಲ್ಲದೆ ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ಈ ವಿಚಾರ ಹೇಳ್ತಾ ಇರೋದು ಸರಿಯಲ್ಲ ಅನ್ಸುತ್ತೆ. ಹೌದು ಅನನ್ಯ, ಆದ್ರೆ ನನಗೇನು ಹೇಳೋದು ಬೇಡ ಅನ್ಸ್ತಿದೆ ಸರ್. ಯಾಕೆ? ಯಾಕಂದ್ರೆ ರಘು ಸರ್ ನಿಮಗಪ್ಪ ಆಗಿರ್ಬೋದು, ಆದ್ರೆ ಅದಕ್ಕೂ ಮುಂಚೆ ಅಖಿಲ ಮ್ಯಾಮಗ್ ಗಂಡ. ಈಗಾಗ್ಲೇ ಅಖಿಲ ಮ್ಯಾಮಗ್ ಗೊತ್ತಿಲ್ಲದೆ ಪಾರ್ವತಿ ಅವ್ರ ಕತ್ತಿಗೆ ತಾಳಿ ಕಟ್ಟಿರೋ ಬಗ್ಗೆ ಅವ್ರಿಗೆ ಒಪ್ಪಿಗೆ ಇರ್ಬೋದು, ಆದ್ರೆ
ಅಖಿಲ ಮ್ಯಾಮ್ ಒಪ್ಪಿಗೆ ಇಲ್ಲದೆ ನಾಳೆ ಆಗೋ ಮದುವೆನ ಅವ್ರು ಒಪ್ಕೋತಾರೆ ಅಂತ ನನಗೆ ಖಂಡಿತವಾಗ್ಲೂ ಅನಿಸ್ತಿಲ್ಲ. ಹೌದು ಬ್ರೋ, ಅನನ್ಯ ಅವ್ರು ಹೇಳ್ತಿರೋದು ನಂಗೆ ಸರಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ವಿಚಾರನ ಮಾಮ್ ಹತ್ರ ಡ್ಯಾಡ್ ಮುಚ್ಚಿಡೋದು ಡೌಟ್ ಇದೆ. ಹಾಗಾದ್ರೆ ಅಪ್ಪಂಗೆ ಹೇಳೋದು ಬೇಡವಾ? ನನಗೂ ಬೇಡ ಅನಿಸ್ತದೆ ಬ್ರೋ. ಅಖಿಲ ತುಂಬಾ ಸೂಕ್ಷ್ಮ. ಹಾಗೆ ಅವಳ ಆರೋಗ್ಯ ತುಂಬಾ ಮುಖ್ಯ ಅಲ್ವಾ? ನೀನು ಹೇಳಿದ್ದೀನಿ ಕೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಪ್ರೀತು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವೇ ಏನಾದ್ರು ಹೇಳಿ. ಏನಿಲ್ಲ ಸರ್, ನೀವು ಪಾರ್ವತಿ ಅವರು ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಸಾಕು. ರಿಜಿಸ್ಟರ್ ಮ್ಯಾರೇಜಾ? ಎಸ್, ನಿಮ್ ಲವ್ಗೆ ಲೀಗಲ್ ಸಪೋರ್ಟ್ ಅಗತ್ಯ ಇದೆ. ಅದು ಯಾವ್ದಾದ್ರೂ ಎಮರ್ಜೆನ್ಸಿ ಟೈಮಿಗೆ ನಿಮಗೆ ಯೂಸ್ ಆಗ್ಬೋದು. ಈ ಮದುವೆಗೆ ನಾವು 4 ಜನ ಹೋದ್ರೆ ಸಾಕು. ಯಾಕಂದ್ರೆ ಇದು ಸೀಕ್ರೆಟ್ ಮದುವೆ ಆಗಿರೋದ್ರಿಂದ ಬೇರೆ ಯಾರು ಬೇಡ ಅನ್ಸುತ್ತೆ. ನಾಳೆ ಮದುವೆ ಆದ್ರೆ ಇನ್ 30 ದಿನಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಬರುತ್ತೆ. ಅಲ್ಲಿಗೆ ನೀವು ಸೇಫ್. ನೀವು ಕಾನೂನು ಪ್ರಕಾರ ಒಂದ್ಸಲ ಮದುವೆ ಆದ್ರೆ ಆಮೇಲೆ ನಿಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ ಸರ್. ಅದೇನೋ ಸರಿ, ಆದ್ರೆ ಪಾರ್ವತಿನ ಹೇಗೆ ಒಪ್ಸೋದು? ಎನ್ನೆ ಅಮ್ಮಂಗೆ ನಮ್ಮ ಪ್ರೀತಿ ವಿಷಯನ ಹೇಳೋಣ ಅಂತಂದಾಗ ನಮ್ಮಿಂದ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ನನ್ನ ತಡೆದ್ಲು. ಇವಾಗ ಅಮ್ಮಂಗೆ ಗೊತ್ತಿದೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದ್ರೆ ಅವಳು ಖಂಡಿತ ಒಪ್ಪಲ್ಲ. ಅವಳನ್ನ ಬೇರೆ ತರನೇ ಒಪ್ಪಿಸ್ಬೇಕು. ಅನನ್ಯ, ಹೇಳಿ ಸರ್. ನಾಳೆ ಅದೇ ರಿಜಿಸ್ಟರ್ ಆಫೀಸಲ್ಲಿ ನೀವು ಮದುವೆ ಆಗ್ತೀರಾ? ವಾಟ್? ನಾನಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಬಾಜಯ್ಯ, ಮ್ಯಾಮ್, ನೀವು ನರಸೀಪುರದಲ್ಲಿ ಒಂದು ತೋಟ ಪರ್ಚೇಸ್ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ನೇಚರ್ ಮಾಡೋಕೆ ನಾಳೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕಾಗತ್ತೆ. ಎಷ್ಟೊತ್ತಿಗೆ? ಮಾರ್ನಿಂಗ್ 10 o'clock ಮ್ಯಾಮ್. ಸರಿ, ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸ್ಬಿಡು. ಓಕೆ ಮ್ಯಾಮ್. ಹೇಳಿ ಅನನ್ಯ. ಹಲೋ ಸರ್, ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಂಗೊಬ್ರು ಪರಿಚಯವರು ಇದ್ದಾರೆ. ಎಲ್ಲ ಸೆಟ್ ಮಾಡಿದ್ದೀನಿ. ನೀವು ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ರೆ ಸಾಕು. ಸರಿ ಅನನ್ಯ, ಪಾರ್ವತಿನ ಕರ್ಕೊಂಡ್ಬರ್ತೀನಿ. ಓಕೆ ಸರ್. ಅಮ್ಮ, ಆಶೀರ್ವಾದ ಮಾಡಿ. ಆದಿ, ಸದಾ ಕಾಲ ಹೀಗೆ ಸಂತೋಷವಾಗಿರಪ್ಪ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇದು ನಿನ್ನ ಅಮ್ಮನಿಂದ ಒಂದು ಪ್ರೀತಿಯ ಉಡುಗೊರೆ. ಇದು ಯಾವತ್ತೂ ನಿನ್ನ ಹೃದಯಕ್ಕೆ ಹತ್ತಿರವಾಗೇ ಇರಲಿ. ಹ್ಯಾಪಿ ಬರ್ತ್ಡೇ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಅಗೇನ್ ಮಾ. ಈ ಚೈನ ನನ್ನ ಹೃದಯಕ್ಕೆ ಹತ್ತಿರವಾದವ್ರಿಗೆ ಕೊಡ್ತೀನಮ್ಮ. ಯಜಮಾನ್ರೆ,
ಟೈಮ್ ಆಯ್ತು, ಮನೆಗೆ ಹೊರಟಿದ್ದೆ, ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಬರ್ಲಾ? ಅರು ಹೋಗೋದಕ್ಕೆ ಅಷ್ಟೊಂದು ಅರ್ಜೆಂಟಾ? ಅಪ್ಪ ಮನೇಲಿ ಕಾಯ್ತಿರ್ತಾರಲ್ವಾ. ನಿನ್ ಗಂಡನೂ ಕಾಯ್ತಾ ಇಲ್ವಾ? ಓ, ಏನಿವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ? ಯಾಕೆ ಇರಬಾರ್ದಾ? ಹಾಗೇನಿಲ್ಲ, ನಿನ್ನೆ ಎಲ್ಲ ಬೇಜಾರಾಗಿದ್ರಿ. ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ಅಂತ ಕೇಳ್ದೆ. ನೀನು ನಾನಾ? ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಹೋಗಲ್ಲ ಅನ್ನೋ ನಂಬಿಕೆನೆ ನನ್ನನ್ನು ಧೈರ್ಯವಾಗಿರೋ ಹಾಗೆ ಮಾಡಿದೆ. ಹೇಳು, ನನ್ನಿಂದ ದೂರ ಹೋಗಲ್ಲ ತಾನೆ? ನಾನ್ ಹೋಗ್ತೀನಿ ಅಂದ್ರು ಹೋಗೋದಕ್ಕೆ ನೀವು ಬಿಡ್ತೀರಾ? ಖಂಡಿತ ಇಲ್ಲ. ನನ್ನ ಪ್ರಾಣನ ಪ್ರಾಣಕ್ಕಿಟ್ಟಾದ್ರೂ ನಿನ್ನ ಜೊತೆಲಿ ಉಳಿಸ್ಕೋತೀನಿ. ಅಷ್ಟೊಂದು ಪ್ರೀತಿನ ನನ್ ಮೇಲೆ? ಯಾಕೆ, ನಿನಗಿಲ್ವಾ? ನಿಮ್ಗೆ ಇದೆ ಅಂದ್ಮೇಲೆ ನನಗಿರೋದಿಲ್ವಾ? ಹಾಗಾದ್ರೆ ಆ ನಂಬಿಕೆಯ ಪ್ರತೀಕವಾಗಿ ಈ ಸರ ಇಟ್ಕೋ. ಅಯ್ಯೋ, ಇದೆಲ್ಲ ಯಾಕೆ ಯಜಮಾನ್ರೆ? ನಂಗೆ ಬೇಡ. ಇದನ್ನ ಬೇಡ ಅನ್ನೋ ಹಕ್ಕು ನಿನಗಿಲ್ಲ. ಯಾಕೆ ಅಂದ್ರೆ ನನ್ನ ಹೆಂಡತಿಗೆ ನಾನು ಪ್ರೀತಿಯಿಂದ ಕೊಡ್ತಾ ಇರೋ ಗಿಫ್ಟ್. ನಿನಗೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀನ್ ಇದನ್ನು ತಗೋತೀಯ. ತಗೋ. ಈ ಸರನ ನಾಳೆ ಹಾಕೊಂಬ. ಯಾಕೆ? ಮದ್ವೆಗೆ. ಮದ್ವೆಗ? ಯಾರ್ದು? ನಮ್ಮ ಗಾಬರಿ ಆಗ್ಬೇಡ. ಮದ್ವೆ ಆಗ್ತಾ ಇರೋದು ನಾವಲ್ಲ, ಅನನ್ಯ. ಏನು? ಅನನ್ಯ ಅವ್ರದ? ಎಲ್ಲಿ, ಯಾರ ಜೊತೆ? ಕೂಲ್ ಗಾಬರಿ ಆಗ್ಬೇಡ. ಆಕ್ಚುಲಿ ಅನನ್ಯ ಒಬ್ರನ್ನ ಲವ್ ಮಾಡ್ತಾ ಇದ್ದಾರೆ. ಹುಡ್ಗನ್ ಮನೆಯಲ್ಲಿ ಅವ್ರ ಮದ್ವೆಗೆ ಒಪ್ಲಿಲ್ಲ ಅಂತೆ. ಅದಕ್ಕೆ ಸೇಫ್ಟಿಗೆ ಅಂತ ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದಾರೆ. ಅವ್ರ ಪರವಾಗಿ ಸಾಕ್ಷಿಗೋಸ್ಕರ ನಮ್ಮಿಬ್ರನ್ನ ಕರೆದಿದ್ದಾರೆ. ಓ ಹೌದಾ, ಆಯ್ತು ಬಿಡಿ, ಹೋಗೋಣ. ಅಲ್ಲ, ನನ್ನ ಎಲ್ಲಾ ವಿಷಯನೂ ಅನನ್ಯ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಆದ್ರೆ ಅವ್ರು ಯಾಕೆ ನನ್ಗೆ ಅವ್ರ ಪ್ರೀತಿ ಬಗ್ಗೆ, ಮದ್ವೆ ಬಗ್ಗೆ ಏನು ಹೇಳಲೇ ಇಲ್ಲ? ಆಕ್ಚುಲಿ ಅನನ್ಯ ನನಗೆ ಹೇಳಿದ್ಮೇಲೆ ನಿನಗೆ ಹೇಳೋದಕ್ಕೆ ಅಂತ ಬರ್ತಾ ಇದ್ರು. ಪರವಾಗಿಲ್ಲ, ನಾನೇ ಪಾರ್ವತಿಗೆ ಹೇಳ್ತೀನಿ ಅಂತ ನಾನೇ ಹೇಳ್ದೆ. ಪಾರು, ನಾಳೆ ಅವ್ರ ಮದ್ವೆಗೆ ಸಾಕ್ಷಿ ಹಾಕೋದಕ್ಕೆ ನಾನು ನೀನು ಗಂಡ ಹೆಂಡತಿಯಾಗಿ ಹೋಗ್ತಾ ಇದ್ದೀವಿ. ಇಬ್ರು ಜೊತೆಲಿ ಹೋಗೋಣ, ಆಯ್ತಾ? ಖಂಡಿತ ಬರ್ತೀನಿ ಯಜಮಾನ್ರೆ. ಅವ್ರು ನಮ್ ಪ್ರೀತಿಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಅಂಥದ್ರಲ್ಲಿ ನಾವು ಈ ಚಿಕ್ಕ ಕೆಲಸ ಮಾಡೋದಕ್ಕಾಗಲ್ವಾ? ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗ್ಬೇಕು. ನಿಜ ಪಾರು. ತಗೋ, ರೇಷ್ಮೆ ಸೀರೆ. ಇದ್ಯಾಕೆ ಯಜಮಾನ್ರೆ? ನಾಳೆ ನೀನು ಈ ಸೀರೆ ಉಟ್ಕೊಂಡೇ ಬರಬೇಕು. ನಾನು ಹೆಂಡತಿ ಅಂದ್ರೆ ಹೇಗ್ ಬರ್ಬೇಕು ಅಂತ ಗೊತ್ತಲ್ವಾ? ಮದ್ವೆ ಆಗ್ತಿರೋದು ಅನನ್ಯ ಅವ್ರದ್ದು ಇಲ್ಲ ನಮ್ಮಿಬ್ರದ್ದು ಅಂತ ನೀವ್ ಕೇಳ್ಬೇಕು. ಹಾಗೆ ತಯಾರಾಗಿ ಬರ್ತೀನಿ. ಹಾಗೆ ಆ ಸರನ್ನು ಹಾಕೊಂಬರೋದು ಮರಿಬೇಡ. ಸರಿ, ಬರ್ಲಾ? ಏನ್ ನಡೀತಿದೆ? ಏನ್ ನಡೆಸ್ತಿದ್ಯಾ ನೀನು? ನಾನೇನ್ ಮಾಡ್ದೆ ಅಪ್ಪ? ಕಣ್ಣೆದುರುಗಡೆ ನಡೀತಿರೋ ಎಲ್ಲ ಸತ್ಯನೂ
ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅಯ್ಯೋ, ಅಪ್ಪಂಗ್ ನಮ್ಮ ಪ್ರೀತಿ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ?